ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರಿಗೆ ಔತಣಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಈ ಔತಣಕೂಟ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಸಿಎಂ ಸಾಹೇಬರು ನಮಗೆಲ್ಲ ಊಟಕ್ಕೆ ಕರೀತಿದ್ದಾರೆ ಅಂತಂದ್ರೆ ಏನೋ ಇದೆ ಅನ್ನುವಂಥ ಲೆಕ್ಕಾಚಾರ. ಇವರು ಕರೆದು ನಮ್ಮನ್ನು ಊಟಕ್ಕೆ ಹಾಕಿ ಮನೆ ಕಳಿಸ್ತಾ ಇದ್ದಾರಾ ಅಥವಾ ಇವರೇ ಹೋಗ್ತಿದ್ದಾರಾ? ಈ ರೀತಿಯ ನಾನಾ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ಸುಳಿವನ್ನ ನೀಡಿಯಾಗಿದೆ. ಹಿಂಗಾಗಿ ಔತಣಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ. ಅದರಲ್ಲೂ ಸೀನಿಯರ್ಸ್ ನಮಗೆ ಈ ರೀತಿ ಔತಣಕೂಟಕ್ಕೆ ಕರೆದು ಭರ್ಜರಿ ಭೋಜನ ಮಾಡಿಸಿ ಇದೇ ವಿದಾಯ ಸಮಾರಂಭ ಆಗ್ಬಿಡುತ್ತಾ ಅನ್ನುವಂತಹ ಡೌಟ್ ಅವರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸಿಎಂ ಔತಣಕೂಟದ ಅಸಲಿ ಉದ್ದೇಶ ಏನು? ಬನ್ನಿ ನೋಡೋಣ. ಔತಣಕೂಟವೋ ಬೀಳ್ಕೊಡುಗೆಯೋ? ಸಿದ್ದು ಸಂಪುಟದ ಸಚಿವರಲ್ಲಿ ಕಾಡ್ತಾ ಇದೆ ಆತಂಕ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಮವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಸಚಿವರಿಗೆ ಔತಣಕೂಟವನ್ನು ಹಮ್ಮಿಕೊಂಡಿದ್ದು ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ. ಇದು ಔತಣಕೂಟವೋ ಅಥವಾ ಬೀಳ್ಕೊಡುಗೆಯ ಪಾರ್ಟಿಯೋ? ಹೀಗಂತ ಹಲವಾರು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಔತಣಕೂಟಕ್ಕೆ ವಿಶೇಷ ಅರ್ಥವನ್ನ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಸದ್ಯದ ಸಂದರ್ಭದಲ್ಲಿ ಈ ಔತಣಕೂಟಕ್ಕೆ ವಿಶೇಷ ಅರ್ಥ ನೀಡ್ತಾ ಇದೆ. ಸಚಿವರಿಗೆ ಬೀಳ್ಕೊಡುಗೆ, ಸಂಪುಟ ಪುನರ್ರಚನೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸುಳಿವು ಕೂಡ ನೀಡಿದ್ದಾರೆ. 12ಕ್ಕೂ ಅಧಿಕ ಸಚಿವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಸಂಪುಟ ಸದಸ್ಯರಿಗೆ ಔತಣಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ. ಸಚಿವರಿಗೆ ಸಿಎಂ ಔತಣಕೂಟ ಕೊಡೋದು ಇದೇ ಮೊದಲೇನಲ್ಲ. ಆದ್ರೆ ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರೋದಕ್ಕೆ ನಾನಾ ಅರ್ಥಗಳು ಬರ್ತಾ ಇವೆ. 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ 33 ಜನನೂ ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು. ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಕೆಲವು ಸಚಿವರನ್ನು ಸಂಪುಟದಿಂದ ಕೈಬಿಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಔತಣಕೂಟದಲ್ಲಿ ಸಚಿವರಿಗೆ ಈ ಬಗ್ಗೆ ಸುಳಿವನ್ನು ಕೂಡ ನೀಡುವ ಸಾಧ್ಯತೆ ಕೂಡ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಕೇಸ್ ಮತ್ತೆ ಸದ್ದು ಮಾಡ್ತಾ ಇದೆ. ಗಲಭೆ ನಡೆದ ಕ್ಷೇತ್ರ ಪುಲಕೇಶಿ ನಗರದ ಕಾಂಗ್ರೆಸ್ ಶಾಸಕ ಎಸಿ ಶ್ರೀನಿವಾಸ್ ಗಲಭೆಕೋರರ ಪರ ನಿಂತ್ರ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಶ್ರೀನಿವಾಸ್ ರವರೇ ಸುಪ್ರೀಂ ಕೋರ್ಟ್ನಿಂದ ಕೆಲ ಆರೋಪಿಗಳಿಗೆ ಜಾಮೀನು ಕೊಡಿಸಿದಾರಂತೆ. 5 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಬೇಲ್ ಕೊಡಿಸ್ತೇವೆ ಅಂತ ಶಾಸಕರು ಹೇಳಿದ್ದಾರೆ ಅಂತ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಮುಸ್ಲಿಂ ಮುಖಂಡರು ಎಸಿ ಶ್ರೀನಿವಾಸ್ ಅವರನ್ನ ಸನ್ಮಾನ ಕೂಡ ಮಾಡಿದ್ದಾರೆ. जहली के अंदर जो हुआ था नौजवानों के साथ, गुस्ताख रसूल जो गुस्ताख करने के बाद जो नौजवानों को अरेस्ट किया गया, एक इंतशार हुआ, 5 साल मुकम्मल जेल में अब तक हैं नौजवान. बड़ी जद्दोजहद वकाला हजरात और लायरों की इनसे जो कोशिशों के बाद अल्हम्दुलिल्लाह, सबसे बड़ी बात सियासी हजरात में हमारे जो एसी श्रीनिवास हैं, पुलकेशी नगर हल्के के जो एमएलए हैं, जो उन्होंने जो जबान दी थी जब उस वक्त हमें जो इलेक्शन करे
जब गुस्ताखी होने के बाद एक एमएलए का भांजा इस तरीके से करा बोलकर हमें उस एमएलए को हटाने के वास्ते सारे मिलकर उस एमएलए को हटाकर हुकूमत से लड़कर जो एसी श्रीनिवास साहब की जो सीट मिलने के बाद पहले मेरे से मुलाकात करे, उसके बाद हमारे से सबसे मुलाकात करने के वक्त हमारा एक ही ये था कि इस जो नौजवान जो जेल के अंदर हैं, जो इनोसेंट जितने भी हैं यूएपीए लगाकर हैं, उनको बाहर निकालने की जिम्मेदारी अगर से आप ले रहे हैं, आप कर रहे हैं तो अल्हम्दुलिल्लाह। चुनाव जिताने की जिम्मेदारी हमारे सब इदारों की है, हम सब मिलकर जिताएंगे बोलकर चैलेंज करे हमने। उन्होंने जबान दिया था, उन्होंने कहा था, एसी श्रीनिवास साहब ने कहा था, सादिक साहब 1 करोड़ नहीं 4 करोड़ 5 करोड़ भी हो जाए, जो इनोसेंट है, जो मासूम है, उनको निकालने के लिए हमें खर्च करने के लिए तैयार हूं बोलकर। ನೋಡಿ, ಸಾದಿಕ್ ಪಾಷಾ ಒಂದು ಮಾತನ್ನ ಹೇಳ್ತಾ ಇದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಜಬಾನ್ ದೇಕೆ ಎಲೆಕ್ಷನ್ ಕರ, ಏನ್ ಜಬಾನ್ ಕೊಟ್ಟಿದ್ರಿ ನೀವು? ಯಾರು ಕಲ್ಲು ಹೊಡೆದಿದ್ದಾರೋ, ಯಾರು ಬೆಂಕಿ ಇಟ್ಟಿದ್ದಾರೋ ಅಂತವ್ರನ್ನ ವಾಪಸ್ ಕರ್ಕೊಂಡು ಬರ್ತೀವಿ ಅಂದ್ರೆ ಕಲ್ಲೆಸ್ತವ್ರಿಗೆ ಬೇಲ್ ಭಾಗ್ಯನಾ? ಅಂಥವ್ರಿಗೋಸ್ಕರ ನೀವು ಏನು ಮಾಡೋದಕ್ಕೂ ಸಿದ್ಧನಾ? ಅವತ್ತಿನ ಘಟನೆಯನ್ನ ನೆನೆಸ್ಕೋಬೇಕು. ಇವ್ರಿಗೆ ಯಾರಿಗೂ ಕೂಡ ಕಾನೂನು ಸಂಬಂಧ ಇಲ್ವಾ, ಅಥವಾ ಇವ್ರು ಕಾನೂನನ್ನ ಬಿಟ್ಟು ಆಚೆ ಇದ್ದಾರ? ಇವ್ರು ಹೇಳಿದ್ದೇ ಆಟ, ಇವ್ರು ಆಡಿದ್ದೇ ಆಟನ ಯಾವನು ಕೇಳೋನಿಲ್ಲ. ಕಾನೂನು ಅದರ ಕೆಲಸವನ್ನ ಮಾಡುತ್ತೆ. ಅನಾಹುತಕ್ಕೆ ಕಾರಣ ಆಗಿದ್ದು ಒಂದು ಪೋಸ್ಟ್. ವೀಕ್ಷಕರೇ, ಅವತ್ತು ಪೋಸ್ಟ್ ಹಾಕಿದ್ದಾರೆ ಅಂತ ಕೆರಳಿದ್ದು ಮುಸ್ಲಿಂ ಸಮುದಾಯದವರು. ಆ ಪೋಸ್ಟ್ ಹಾಕಿದ್ದಾರೆ ಅಂತ ಪೋಸ್ಟ್ ಹಾಕಿದವರನ್ನ ಅರೆಸ್ಟ್ ಮಾಡಬೇಕು ಅಂತ ಕೆರಳಿದ್ರು. ಪ್ರತಿಭಟನೆ ಮಾಡಲಿ, ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಯಾವನ ಮಾತು ಯಾವನು ಕೇಳಲ್ಲ, ಯಾವ ಪುಡಾಂಗಳಿಗೂ ಯಾವನು ಬಗ್ಗಲ್ಲ. ಆದರೆ ವಿಷಯ ಏನಂತಂದ್ರೆ, ಈ ಒಂದು KG ಹಳ್ಳಿ ಮತ್ತು DJ ಹಳ್ಳಿ ಅಲ್ಲಿ ಆಗಿದ್ದೇನವತ್ತು, ಆ ಠಾಣೆಗಳ ಮುಂದೆ ದೊಡ್ಡ ದೊಡ್ಡ ಗುಂಪು ಸೇರಿದ್ರು. ಇವರು ಸೇರಿದವರು ಕೇವಲ ಪ್ರತಿಭಟನೆಯನ್ನ ಮಾಡಲಿಲ್ಲ, ಪೋಸ್ಟ್ ಹಾಕಿದ್ದ ನವೀನನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದ್ರು. ಓಕೆ, ಆದರೆ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನ ನಡೆಸಿದ್ರು. ಪೊಲೀಸ್ ಠಾಣೆಯ ಮೇಲೆಯೇ ದಾಳಿ ನಡೆಸಿದ್ರು ಈ ಮುಸ್ಲಿಮರು. ಇವರಿಗೆ ಕಾನೂನು ಸಂಬಂಧ ಇಲ್ವಾ? ಇವರು ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲ್ವಾ? ಸ್ಟೇಷನ್ಗೆ ಬೆಂಕಿ ಇಡುವಂತ ಕೆಲಸ ಆಯ್ತು. ಪೊಲೀಸ್ ಸ್ಟೇಷನ್ ಅಂದ್ರೆ ಏನು? ಇವರಪ್ಪನ ಮನೆ ಆಸ್ತಿನಾ? ಇವರಪ್ಪನ ಮನೆನಾ? ಅಲ್ಲ, ಅದು ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿಯನ್ನ ಗೌರವಿಸಬೇಕಾಗಿರುವಂಥದ್ದು ನಮ್ಮ ನಿಮ್ಮ ಕರ್ತವ್ಯ. ಆದರೆ ಅಲ್ಲಿ ಬೆಂಕಿ ಇಟ್ರಿ ಅಂತ ಅಂದ ಮಾತ್ರಕ್ಕೆ ನಿಮ್ಮನ್ನ ಶಾಲು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಬೇಕಾ? ಪೊಲೀಸರು ಅವ್ರ ಕೆಲಸವನ್ನ ಅವರು ಮಾಡಿದ್ದಾರೆ. ಪೊಲೀಸ್ ಸಾರ್ವಜನಿಕರ ವಾಹನಗಳಿಗೆ ಬೆಂಕಿ ಇಟ್ರಿವರು, ಪೊಲೀಸ್ ವಾಹನಗಳನ್ನ ಸುಟ್ರು, ಸಾರ್ವಜನಿಕರ ವಾಹನಗಳನ್ನ ಸುಟ್ರು. ಇವರು ಅಮಾಯಕರ? ಇವರು ಶಾಂತಿ ದೂತರ? ಯಾರು ಅಮಾಯಕರು? ಪೋಸ್ಟ್ ಹಾಕಿದ್ದು ಅಖಂಡ ಶ್ರೀನಿವಾಸ್ ಸಂಬಂಧಿ ಅಂತ ತಿಳಿತು ಇವ್ರಿಗೆ. ಅದಕ್ಕೆ ಏನ್ ಮಾಡಿದ್ರು ಇವರು? ನವೀನ್ ಮೇಲಿನ ಸಿಟ್ಟಿಗೆ ಅಖಂಡ ಶ್ರೀನಿವಾಸ್ ಅವರು ಮನೆಗೂ ಬೆಂಕಿ ಇಟ್ರು, ಅಲ್ಲಿಯೂ ಕೂಡ ದಾಳಿ ಮಾಡಿದ್ರು. ಅಂದಿನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಇಟ್ಟವರು ಅಮಾಯಕರ? ಅಂದಿನ ಶಾಸಕನ ಮನೆಯನ್ನ ಸುಟ್ಟು ಕರಕಲು ಮಾಡಿದಂಥವರು ಶಾಂತಿ ದೂತ್ರ? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಅವತ್ತು ಇವ್ರು ಜವಾನ್ ಕೊಟ್ರಂತೆ, ನಾಲ್ಗೆ ಕೊಟ್ರಂತೆ. ಮಾತು ಏನು? ಯಾರಿಗೆ ಎಷ್ಟೇ ಖರ್ಚಾಗ್ಲಿ ಇವರೆಲ್ಲರನ್ನೂ ಕೂಡ ಆಚೆ ತಗೊಂಡ್ಬರೋ ಜವಾಬ್ದಾರಿ ನಂದು. ನೀವೇನು ಮಾಡಬೇಕು? ಅದಕ್ಕೆ ಪ್ರತಿಯಾಗಿ ನನ್ನನ್ನು ಗೆಲ್ಲಿಸ್ಕೊಂಡ್ಬರಬೇಕು. ನಾವು ಹೇಳ್ತಾ ಇರೋ ಮಾತಲ್ಲ ಸ್ವಾಮಿ ಇದು. ಸಾದಿಕ್ ಪಾಷಾ ಅವರು ಮಾತಾಡ್ತದನ್ನ ಕೇಳಿಸ್ಕೊಂಡ್ರಲ್ಲ, ಅವರು ನಮಗೆ ಮಾತು ಕೊಟ್ಟರು, ಅದಕ್ಕೆ ನಾವು ಇವರೆಲ್ಲರನ್ನು ಗೆಲ್ಲಿಸ್ಕೊಂಡು ಬಂದ್ವಿ. ಅದು ನಮ್ಮ ಕೆಲಸ ಆಗಿತ್ತು, ನಾವು ಮಾಡಿದೀವಿ. ಈಗ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅವ್ರಿಗೆ ಎಷ್ಟೇ ಕೋಟಿ ಖರ್ಚಾದರೂ ಕೂಡ ಅವರನ್ನು ನೀವು ಆಚೆ ತಗೊಂಡ್ಬಂದಂಥವ್ರದ್ದು ನಿಜಕ್ಕೂ ಅಮಾಯಕರಾಗಿದ್ದರೆ ನಾವು ಖಂಡಿತ ಅದನ್ನು ಸ್ವಾಗತಿಸೋಣ. ಆದರೆ ಅವತ್ತಾದಂತಹ ಪರಿಸ್ಥಿತಿ ಹೇಗಿತ್ತು? ಪೊಲೀಸರ ವಾಹನ ಸುಟ್ರಿ, ನೀವು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರಿ, ಸಾರ್ವಜನಿಕರ ವಾಹನಗಳನ್ನು ಸುಟ್ರಿ, MLA ಮನೆಗೆ ಬೆಂಕಿ ಇಟ್ರಿ. ಅಮಾಯಕರ? ಸಾಧನೆ ಮಾಡಿದ್ದೀರಾ ನೀವು? ಗುಂಪು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಗೋಲಿಬಾರ್ ಮಾಡಬೇಕಾಗಿ ಬಂತು. ಅವತ್ತು ಗೋಲಿಬಾರ್ನಿಂದ 3 ಉದ್ರಿಕ್ತರ ದುರ್ಮರಣ ಆಯ್ತು. ಯಾಸಿನ್ ಪಾಷಾ, ಮಾಜಿದ್ ಖಾನ್, ಶೇಖ್ ಸಿದ್ದಿಕ್ ಇವರೆಲ್ಲ ಸಾವನ್ನಪ್ಪಿದ್ರು. ಪ್ರಕರಣವನ್ನ NIAಗೆ ವರ್ಗಾಯಿಸಿತು ರಾಜ್ಯ ಸರ್ಕಾರ. ತನಿಖೆ ನಡೆಸಿತ್ತು NIA. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 437 ಜನರನ್ನ ಅರೆಸ್ಟ್ ಮಾಡ್ತು NIA. ನೀವ್ಯಾರು ತಪ್ಪು ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನೇನಕ್ಕಪ್ಪ ಅರೆಸ್ಟ್ ಮಾಡ್ತಾ ಇದ್ರು? ಆ ವಿಜುವಲ್ ನೋಡ್ಬೇಕು ನೀವು.
ಇವರೆಲ್ಲ ಶಾಂತಿದೂತರು ಎಷ್ಟೆಲ್ಲ ಮಾಡಿದಾರ ಅವತ್ತು. ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟ ಕೇಸ್ನಲ್ಲೇ ಬರೋಬ್ಬರಿ 138 ಜನರ ಬಂಧನ ಆಯಿತು. ನಿಮ್ಮ ಗೆಲುವಿಗೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ವಾಗ್ದಾನ ಮಾಡಿಬಿಟ್ರಿ. ಆದರೆ ಆತ್ಮಾವಲೋಕನ ಮಾಡಿಕೊಳ್ಳಿ, ನಾವು ಎಂಥವ್ರನ್ನ ರಕ್ಷಣೆ ಮಾಡಿದ್ವಿ. ಅವತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿದಂಥವ್ರು ಹೆಂಗ್ರಿ ಅಮಾಯಕರಾಗ್ತಾರೆ? ಅವತ್ತು ಇಡೀ ಮನೆಗೆ ಬೆಂಕಿ ಇಟ್ಟಂಥವ್ರು, ಏರಿಯಾಗೆ ಬೆಂಕಿ ಇಡೋದಕ್ಕೆ ಮುಂದಾದವರು, ಕಾನೂನು ನಮಗೇನು ಮಾಡುತ್ತೆ ಅಂತ ದಿಮಾಕ್ ಮಾಡಿದಂಥವ್ರು ಅಮಾಯಕರಾಗ್ತಾರಾ? ಶಾಂತಿ ಪ್ರಿಯರಾಗ್ತಾರಾ? ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ಅವತ್ತು ಮಾತು ಕೊಟ್ರಿ, ಅದಕ್ಕೋಸ್ಕರ ಇವತ್ತು ಮಾಡಿದ್ದೀರಿ. ನಿಮ್ಮ ಮಾತನ್ನು ತಪ್ಪಿದ್ರೆ ಕೇಳ್ತಿರ್ಲಿಲ್ಲ. ನಿಮಗೂ ಭಯ ಇದೆ, ಮಾನ್ಯ ಶಾಸಕರಿಗೂ ಭಯ ಇದೆ. ಅವತ್ತು ಮಾತು ಕೊಟ್ವಿ, ನಾವೇನಾದರೂ ಇವ್ರನ್ನ ಬಿಡಿಸ್ಕೊಂಬರಿಲ್ಲ ಅಂದ್ರೆ ನಮ್ಮನ್ನು ಬಿಡ್ತಾರಾ, ನಮ್ಮ ಮನೆಗೂ ಬೆಂಕಿ ಇಡ್ಬೋದು ಅಂತ ಭಯ ನಿಮ್ಮನ್ನು ಕಾಡ್ತಿರ್ಬೋದು. ಯಾವನು ಗೊತ್ತು? ಅದಕ್ಕೋಸ್ಕರ ಈ ರೀತಿ ಆಟಗಳು. ಯಾವನು ಕೇಳ್ತಾನ್ರಿ ಆಟಗಳನ್ನ? ಇನ್ನ ಮೈಸೂರು ದಸರಾ ಅತ್ಯಂತ ಸಂಭ್ರಮದಿಂದ ನಡೆದಿತ್ತು. ಜನರು ಬಂದು ದಸರಾನ ಕಣ್ತುಂಬಿಕೊಂಡ್ರು. ಆದರೆ ಆ ಸಂಭ್ರಮದ ಮಧ್ಯೆ ಓರ್ವ ರಾಕ್ಷಸ ಆರ್ಭಟಿಸಿದ್ದ. ಬಲೂನು ಮಾರ್ತಾ ಇದ್ದ ಬಾಲಕಿಯನ್ನ ಬಲಿ ಪಡೆದಿದ್ದ. ಈ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬ. ಮೈಸೂರು ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಬಾಲಕಿಗೆ 19 ಬಾರಿ ಚುಚ್ಚಿ ಕೊಂದ ರಾಕ್ಷಸ. ದಸರಾದಲ್ಲಿ ಬಲೂನ್ ಮಾರಾಟ ಮಾಡಲು ಬಂದಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಂದ ರಾಕ್ಷಸ ಕಾರ್ತಿಕ್ನನ್ನು ಬಂಧಿಸಲಾಗಿದೆ. ಅಜ್ಜಿಯ ಜೊತೆಗೆ ಮಲಗಿದ್ದವಳನ್ನ ಕಿಡ್ನಾಪ್ ಮಾಡಿದ್ದ ಕಾರ್ತಿಕ್ ಕುಡಿದ ಮತ್ತಿನಲ್ಲಿ ಆಕೆಯ ಮೇಲೆ ಅತ್ಯಾಚಾರಗೈದು ಬಳಿಕ 19 ಬಾರಿ ಇರಿದು ಬಾಲಕಿಯನ್ನ ಕೊಂದಿದ್ದಾನೆ. ಬಾಲಕಿಯನ್ನ ಭೀಕರವಾಗಿ ಕೊಲೆಗೈದ ಪಾಪಿ. ಮೈಸೂರಲ್ಲಿ ಒಂದೇ ವಾರಕ್ಕೆ 2 ಕೊಲೆಗಳಾಗಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೊಟ್ಟೆಪಾಡಿಗೆ ಬಲೂನು ಮಾರಿಕೊಂಡು ಜೀವನ ನಡೆಸುತ್ತಿದ್ದಂತಹ ಬಾಲಕಿ ಮೇಲೆ ಎರಗಿದ ದುಷ್ಟ ಆಕೆಯ ಮೇಲೆ ಅತ್ಯಾಚಾರಗೈದು ಕೊಂದಿದ್ದ ಎನ್ನಲಾಗ್ತಿದೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆಯ ಭೀಕರತೆ ಬಯಲಾಗಿದೆ. 19 ಬಾರಿ ಇರಿದು ಕೊಂದ. ಅಜ್ಜಿಯ ಪಕ್ಕದಲ್ಲಿ ಮಲಗಿದ್ದವಳನ್ನ ಕಾರ್ತಿಕ್ ಕಿಡ್ನಾಪ್ ಮಾಡಿದ್ದ. ಬಳಿಕ ಬಾಲಕಿಗೆ 19 ಬಾರಿ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಲಕಿಯ ದೇಹದಲ್ಲಿ 19 ಚಾಕು ಇರಿತದ ಗುರುತುಗಳು ಕೂಡ ಪತ್ತೆಯಾಗಿವೆ. ಅಜ್ಜಿ ಪಕ್ಕದಲ್ಲಿ ಮಲಗಿದ್ದವಳನ್ನ ಕಿಡ್ನಾಪ್ ಮಾಡಿ ಹೊತ್ತೊಯ್ದಿದ್ದಂತಹ ಕಾರ್ತಿಕ್ ಕೊಲೆಗೈದು ಆಕೆಯ ವಾಸವಾಗಿದ್ದಂತಹ ಟೆಂಟ್ ಬಳಿಯೇ ಶವವನ್ನ ಬಿಸಾಡಿ ಹೋಗಿದ್ದಾನೆ. ಜೀವನವನ್ನ ಕಟ್ಕೊಳ್ಳಕ್ಕೆ ಬಂದಿದ್ದಂಥ ಕುಟುಂಬ ತಮ್ಮ ಮಗಳನ್ನ ಅವಳ ಸಾವನ್ನ ನೋಡಿ ಆ ಒಂದು ದುಃಖದಲ್ಲಿ ಅವರು ಮರಳಬೇಕಾಗಿದೆ. ಒಂದು 4-5 ಕಾಸು ದುಡಿಬಹುದು ಅಂತ ಬಂದಿದ್ದಂಥ ಕುಟುಂಬ ಇವತ್ತು ಅಂಥ ನೋವಿನ ಪರಿಸ್ಥಿತಿಯಲ್ಲಿದೆ. ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಪ್ರತಿನಿತ್ಯ ನೋಡುವಂಥ ಒಬ್ಬ ಹುಡುಗ ಯಾವುದೇ ಹೆಣ್ಮಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಸಮಾಜ ಯಾವುದರ ತಳಹದಿ ಮೇಲೆ ನಿಂತಿದೆ, ಯಾವ ಸಾಹಿತ್ಯನ ಗಮನಿಸ್ತಾ ಇದೆ, ಯಾವ ಸಾಹಿತ್ಯನ ಪ್ರತಿನಿತ್ಯ ನೋಡ್ತಾ ಇದೆ ಅನ್ನೋದ್ರ ಮೇಲೆ ಅವರ ಜೀವನದ ಯೋಚನೆಗಳು ಶುರುವಾಗುತ್ತೆ. ಮದ್ಯದ ನಶೆಯಲ್ಲಿಯೇ ಕಾರ್ತಿಕ್ ಎಂಬಾತ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆಗೈದಿದ್ದಾನೆ ಎನ್ನಲಾಗ್ತಿದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ರೇಪಿಸ್ಟ್ ಕಾರ್ತಿಕ್ ಅತಿಯಾಗಿ ಮದ್ಯ ಸೇವನೆ ಮಾಡಿದ್ದು ಕೂಡ ಗೊತ್ತಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನ ಬೆಂಗಳೂರಿನ ರಸ್ತೆಗಳ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಇವತ್ತು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರದವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇವ್ರಿಗೆಲ್ಲ ತುರಾಯಿ ಆಗುವಂತಹ ಕೆಲಸಗಳು ಭಾಳ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಆದರೆ ಏನು ಕೆಲಸನೇ ಇಲ್ಲ ಇವ್ರ ಹಣೆ ಬರಕ್ಕೆ, ಮಾನ ಮರ್ಯಾದೆನೇ ಇಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಮ್ಮ ರಾಜ್ಯದ ಅಭಿವೃದ್ಧಿ ಪಥದಲ್ಲಿದೆ, ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೇಳ್ತಾರೆ. ಬನ್ನಿ ನಮ್ಮ ಜೊತೆ ಕರ್ಕೊಂಡೋಗಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ಗ್ರೇಟರ್ ಬೆಂಗಳೂರಿನಲ್ಲಿ ಯಮಗುಂಡಿಗಳು. ಯಮ ಸ್ವರೂಪಿ ಗುಂಡಿಗೆ ಬಲಿಯಾದ ಸವಾರ.
ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಒಂದೇ ಒಂದು ಮಳೆಗೆ ತೊಪ್ಪೆಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳ ದರ್ಶನ ಆಗುತ್ತಿದೆ. ವಾಹನ ಸವಾರರ ಬಲಿಗೆ ಯಮ ಸ್ವರೂಪಿ ಹೊಂಡಗಳು ಕಾದು ಕುಳಿತಿವೆ. ಬೆಂಗಳೂರಿನಲ್ಲಿ ಗುಂಡಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಗುಂಜೂರಿನ ಡ್ರೀಮ್ ಅಕಾಡೆಮಿ, ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂಥದ್ದು. ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು. ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ. ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ. ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿ ಬರ್ತಾ ಇದ್ದ 23 ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ. ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಗುಂಡಿ ಮುಕ್ತ ನಗರ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ಸಿಎಂ ಡಿಸಿಎಂ ವಿರುದ್ಧ ಸಿಲಿಕಾನ್ ಸಿಟಿ ಮಂದಿಯ ಆಕ್ರೋಶ ಜೋರಾಗಿದೆ. ಗುಂಜೂರುವರೆಗೂ ಈ ರೋಡ್ ತುಂಬ ಅಧ್ವಾನ ಸರ್. ಗುಂಡಿಗಳೇ ಸರ್ ಏನೋ ಒದ್ದು ಬಿದ್ದು ಹೋಗ್ತಾ ಇದೆ ಸರ್. ಗುಂಡಿಗಳಲ್ಲಿ ಯಾವಾಗ ಬಿದ್ದು ಯಾವಾಗ ಗೊತ್ತಾಗ್ತದೆ, ನೀರಿದೆಯೋ ಅಲ್ಲಿ ಅಲ್ಲ ಇದೆಯೋ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿ ನೀರಿದೆಯಾ ಇದಲ್ಲಿ ಅಲ್ಲ ಇದೆಯೋ ಗೊತ್ತಾಗ್ತಾ ಇಲ್ಲ. ಹೋದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಬಿದ್ದು ಹೋಗ್ತಾ ಇದೀವಿ ಸರ್. ತುಂಬ ಅಧ್ವಾನ ಸರ್ ರೋಡ್ ಇದು. ತುಂಬ ಪ್ರಾಬ್ಲಮ್ ಆಯ್ತೈತೆ ಎಲ್ರಿಗೂ, ಮಕ್ಳಿಗೂ ಆಯ್ತೈತೆ, ಆಂಟಿಗಳಿಗೂ ಆಯ್ತೈತೆ, ಎಲ್ರಿಗೂ ಆಯ್ತೈತೆ, ಡ್ರೈವರ್ಗಳಿಗೂ ಆಯ್ತೈತೆ. ಆ ಕಡೆಯಿಂದ ಒಂದು ಗಾಡಿ ಬಂತು, ಈ ಕಡೆಯಿಂದ ಒಂದು ಗಾಡಿ ಹೋಯ್ತು. ಅದೇ ಬ್ರೇಕ್ ಹಿಡಿಯೋಕ್ಕಾಗಿಲ್ಲ. ಈ ಗುಂಡಿಗದಸಿಂದವ ಜನಗಳಿಗೆ ತೊಂದರೆ ಆಯ್ತಿದೆ. ಯಮಗುಂಡಿಗೆ 15 ದಿನಕ್ಕೊಂದು ಬಲಿ. ರಾಜ್ಯ ರಾಜಧಾನಿಯಲ್ಲಿ ಯಮಗುಂಡಿಗೆ 15 ದಿನಕ್ಕೊಂದು ಜೀವ ಬಲಿಯಾಗುತ್ತಿದೆ. ಸೆಪ್ಟೆಂಬರ್ 29ರಂದು ಧನುಶ್ರೀ ಮೃತಪಟ್ಟಿದ್ರು. ಬೂದಿಗೆರೆ ಕ್ರಾಸ್ ಬಳಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ದುರಂತ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಗುಂಜೂರು ಬಳಿ ರಸ್ತೆ ಗುಂಡಿಗೆ ಸವಾರ ಬಲಿಯಾಗಿದ್ದಾನೆ. ಮೃತ್ಯು ಗುಂಡಿಗಳಿಗೆ ವಾಹನ ಸವಾರರು ಅಕ್ಷರಶಃ ಬೆಚ್ಚಿಬಿದ್ದಾರೆ. ಟ್ಯಾಕ್ಸ್ ಕಟ್ಟುವ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಮೃತ್ಯು ಗುಂಡಿ ಮುಚ್ಚಿ ಅಭಿಯಾನ ಮೂಲಕ ಜಾಗೃತಿ ಮೂಡಿಸುತ್ತಿದೆ. ಜೀವ ಹೋಗುವ ಮುನ್ನ ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಆದರೂ ಕೂಡ ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆಯನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ಮಹಾಸಂಗಮ, ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ಅಕ್ಟೋಬರ್ 13ರಂದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಒಂದೇ ಒಂದು ಮಳೆಯಾದರೆ ಸೊಂಟದವರೆಗೂ ನೀರು ನಿಲ್ಲುತ್ತೆ. ನಾವು ಈಸ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೀವು ಈಗ ಬೆಂಗಳೂರಿನ ಜನ ಎಲ್ಲರೂ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರ ನಮ್ಮಿಂದ ಎಲ್ಲದಕ್ಕೂ ಟ್ಯಾಕ್ಸ್ ತಗೊಳುತ್ತೆ, ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ₹1 ಬಿಡದೇನೆ ಟ್ಯಾಕ್ಸ್ ತಗೋತೀರಿ. ಆದರೆ ನೀವು ನಮಗೆ ಪ್ರತಿಯಾಗಿ ಏನು ಕೊಡ್ತಾ ಇದ್ದೀರಿ? ನಮ್ಮಿಂದ ನಿಮಗೆ ಕೆಲಸ ಬೇಕು, ಆದರೆ ನೀವು ನಮಗೇನು ಕೊಡ್ತಾ ಇದ್ದೀರಿ? ಆಕ್ಷನ್ಗೆ ರಿಯಾಕ್ಷನ್ ಇರಲಿಲ್ಲ ಅಂತಂದರೆ ನೀವು ಯಾವ ಸೀಮೆ ಅಧಿಕಾರದಲ್ಲಿರುವಂಥವ್ರು? ಇದು ಬೆಂಗಳೂರು ಜನರ ಪ್ರಶ್ನೆ. ಈಗ ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮನ್ನ ಹುಡುಕೊಂಡು ಹೊಡೆಯುವಂತಹ ಟೈಮ್ ದೂರ ಇಲ್ಲ. ಬೆಂಗಳೂರು ಜನ ಈ ರೀತಿ ಮಾತಾಡ್ತಾ ಇದ್ದಾರೆ, ಆ ಸಮಸ್ಯೆಯನ್ನ ಈಗ ಎದುರಿಸ್ತಾ ಇದ್ದಾರೆ. ಏನು ಸಮಸ್ಯೆ ಆಗ್ತಾ ಇದೆ ನೋಡಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಅವಾಂತರ ಯಾವ ರೀತಿಯ ಸೃಷ್ಟಿಯಾಗಿದೆ ಅಂತ ನೀವು ನೋಡ್ಬೋದು. ಸದ್ಯಕ್ಕೆ ನಾನೀಗ ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ರಸ್ತೆ ಬಳಿ ಇದ್ದೀನಿ. ನೀವು ನೋಡ್ಬೋದು, ಇಡೀ ಒಂದು ರಸ್ತೆ ಜಲಾವೃತ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಅವಾಂತರವಾಗಿದೆ. ರಸ್ತೆ ಮೇಲೆ ನಿಂತಿದ್ದಂತಹ ನೀರು ಇನ್ನೂ ಕೂಡ ಹಾಗೆ ಇದೆ. ರಾತ್ರಿ ಬೆಂಗಳೂರಿನಲ್ಲಿ ಆದಂಥ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂಥ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ಮರಣ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ಕೆರೆಯಂತಾದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು. ಬೆಂಗಳೂರಿನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಜಾಗರಣೆ ಮಾಡಿದ್ದಾರೆ. ರಸ್ತೆಗಳು ಜಲಾವೃತ ಆಗಿವೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತ ಆಗಿದೆ. ಅಪಾರ್ಟ್ಮೆಂಟ್ನ ನೆಲ ಮಹಡಿಯವರೆಗೆ ನೀರು ನುಗ್ಗಿದೆ.
ಇಡೀ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ನಿನ್ನೆ ಸತತವಾಗಿ 2-3 ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ನಡ್ಕೊಂಡು ಹೋಗೋಕೆ ಇನ್ನೂ ಕೂಡ ಕಷ್ಟ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರ ಸಂಚಾರ. ಬೆಂಗಳೂರಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆ ಆಗಿದೆ. ವರ್ತೂರು ವಾರ್ಡ್ನ ಮುನೇನಕೊಳಲಿನಲ್ಲಿ ರಸ್ತೆಗಳು ಜಲಾವೃತ ಆಗಿವೆ. ಸ್ಥಳೀಯರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ವರ್ತೂರು ವಾರ್ಡಿನ ತೂಬ್ರಹಳ್ಳಿಯ ಮುನೇನಕೊಳಲು ಅಲ್ಲಿನ ಮುಖ್ಯ ರಸ್ತೆ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನೀವು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತ ನೀರು ಹಾಗೆ ಇದೆ. ರಾತ್ರಿ ಸುರಿದಂಥ ಮಳೆಯಿಂದಾಗಿ ಈ ನೀರು ಹಾಗೆ ಇದೆ. ಇದರ ಜೊತೆ ಈ ರಸ್ತೆಯಲ್ಲಿರುವಂತಹ ಗುಂಡಿ, ಈ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ಆಗಿರುವಂಥದ್ದು. ಧಾರಾಕಾರ ಮಳೆಗೆ ಬಾಯ್ ತೆರೆದ ಯಮಗುಂಡಿ. ಧಾರಾಕಾರ ಮಳೆಗೆ ಜೆಸಿ ರಸ್ತೆಯಲ್ಲಿ ಯಮಗುಂಡಿ ಬಾಯ್ ತೆರೆದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಾಹನ ಸವಾರರು ಹೇಳಿ ಶಾಪವನ್ನು ಹಾಕ್ತಿದ್ದಾರೆ. ಸದ್ಯಕ್ಕೆ ನಾನು ಜೆಸಿ ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿ. ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.